Hi, hello, my name is Samar, and people are asking me to teach trading zero to hero in WhatsApp, DMs, and Instagram. So, I'm making this class zero to hero. In this video, I will explain a simple concept of trading, what is trading, and how trading works, how market moves. Okay, like that. So, you can see here. Uh, I got so many DMs. I will show you another one like this. Okay, so let's do this. It will help you guys to learn trading. Who doesn't know anything? I'm starting from zero. Okay, and ignore the background. It's home. So yeah, let's go. What I'm giving you skill. Focus on that. Okay. Uh, then let's start the video. And I'm going to explain in Kannada, okay? Then let's start. I will share my screen on the screen, okay? And I will teach you. Focus, stay hard. Hello, welcome back to the screen, and let's start the video without wasting time, okay? It's night 12:30, I think. Okay. Mm, trust in God and all hard works pay one day. Okay, keep working, never give up. Let's start the video. I'm going to erase all this. Okay, come on now, let's do this. In trading there are three types. In trading, or you can tell in market, uh, one type is market will go upside, another one market will go downside, or market will make a sideways. Okay, sorry, I will explain in Kannada. ಟ್ರೇಡಿಂಗ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ. ಇದರಲ್ಲಿ ಮಾರ್ಕೆಟ್ ಮೇಲ್ಗಡೆ ಮೂವ್ ಆಗುತ್ತೆ. ಮಾರ್ಕೆಟ್ ಮೂವ್ ಆಗೋದು ಇದು ಮೂರೇ ಟೈಪ್ಸ್. ಓಕೆ, ಒಂದು ಮೇಲ್ಗಡೆ ಮೂವ್ ಆಗುತ್ತೆ, ಇಲ್ಲ ಕೆಳಗಡೆ ಮೂವ್ ಆಗುತ್ತೆ, ಇಲ್ಲ ಸೈಡ್ ವೇಸ್ ಮಾಡುತ್ತೆ. ಇಷ್ಟು ಈ ತ್ರೀ ಟೈಪ್ಸ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಬಿಟ್ಟರೆ ಮಾರ್ಕೆಟ್ ಯಾವ ಬೇರೆ ಥರನೂ ಮೂವ್ ಆಗಲ್ಲ. ಓಕೆನಾ? ಸೊ ಐ ಡಿಲೀಟೆಡ್ ಎವ್ರಿಥಿಂಗ್. ಲೆಟ್ಸ್ ಡಿಸ್ಕಸ್ ಅಬೌಟ್ ಅ ಮೇನ್ ಟಾಪಿಕ್. ಸೊ ನಾನು ಹೇಳಿದೆ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಮತ್ತು ಸೈಡ್ ವೇಸಲ್ಲಿ ಮೂವ್ ಆಗುತ್ತೆ ಅಂತ. ಈಗ ಮೇಲ್ಗಡೆ ಹೇಗೆ ಮೂವ್ ಆಗುತ್ತೆ? ಈ ಥರ ಮೂವ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಟೆಲ್ ಹೈಯರ್ ಲೋ. ಹೈಯರ್ ಲೋ ಅಂದರೆ ಮಾರ್ಕೆಟ್ ಮೊದಲು ಮೇಲ್ಗಡೆ ಹೇಳುತ್ತೆ, ಆಮೇಲೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೇಳುತ್ತೆ, ಕೆಳಗಡೆ ಬರುತ್ತೆ, ಈ ಥರ ಮೂವ್ ಆಗುತ್ತೆ ಮಾರ್ಕೆಟ್. ಓಕೆ, ಮೇಲೆ ಹೋಗ್ಬೇಕಂದ್ರೆ ಈ ಥರ ಮೂವ್ ಆಗುತ್ತೆ. ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಡಲ್ಲ, ಈ ಥರ ಹೈಯರ್ ಲೋ ಮಾಡ್ಕೊತ ಹೋಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಅರೇಸ್. ಸೊ ಕೆಳಗಡೆ ಬೀಳಬೇಕಂದ್ರೆ ಲೋವರ್ ಹೈ ಮಾಡ್ಕೊತ ಕೆಳಗಡೆ ಬೀಳುತ್ತೆ. ಡೈರೆಕ್ಟಾಗಿ ಈ ಥರ ಬೀಳಲ್ಲ ಮಾರ್ಕೆಟ್, ಈ ಥರ ಲೋವರ್ ಹೈ ಮಾಡ್ಕೊತ ಬೀಳುತ್ತೆ. ಸೊ ಇಟ್ಸ್ ಕಾಲ್ಡ್ ಲೋವರ್ ಹೈ. ಓಕೆ, ರಿಮೆಂಬರ್. ಸೊ ಐ ಆಮ್ ಗೋಯಿಂಗ್ ಟು ಅರೇಸ್. ಸೈಡ್ ವೇಸ್ ಇಷ್ಟೇ, ಅದು ಈ ಥರ ಮಾಡ್ಕೊತ ಸೈಡ್ ವೇಸ್ ಮಾಡುತ್ತೆ. ಅಪ್ ಆ್ಯಂಡ್ ಡೌನ್ಸ್ ಈ ಥರ. ಓಕೆ, ನಾವು ಲೆಟ್ಸ್ ಮೂವ್ ಟು ದ ಮೇನ್ ಟಾಪಿಕ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಲಿಸನ್ ಕೇರ್ಫುಲಿ. ಓಕೆ, ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅಬೌಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಓಕೆ, how candle formed and what are the types in a candle. So I'm going to discuss about that. Okay, let's draw one candle.
ಸಾರಿ ಟ್ರೇಡಿಂಗ್ನಲ್ಲಿ ವೇಟ್ ಅ ಮಿನಿಟ್ ಟ್ರೇಡಿಂಗ್ನಲ್ಲಿ 2 ಕಲರ್ಸ್ ಕ್ಯಾಂಡಲ್ ಇರುತ್ತೆ. ಒಂದು ಗ್ರೀನ್, ಇನ್ನೊಂದು I will draw in color only, okay? You got a better understand. Okay, where is green? Here is green. ಒಂದು ಗ್ರೀನ್ ಕ್ಯಾಂಡಲ್, ಮತ್ತೊಂದು ವೇರ್ ಇಸ್ ರೆಡ್? ಯಾ, ಹಿಯರ್ ಇಸ್ ರೆಡ್. ಒಂದು ರೆಡ್ ಕ್ಯಾಂಡಲ್. ಈ ಥರ 2 ಟೈಪಾಗಿ ಕ್ಯಾಂಡಲ್ ಇರುತ್ತೆ. ಈ 2 ಬಿಟ್ಟರೆ ಮತ್ತು ಬೇರೆ ಕ್ಯಾಂಡಲ್ ಫಾರ್ಮ್ ಆಗೋಲ್ಲ ಬೇರೆ ಕಲರ್ದು. ಓಕೆ, ಇದು ಗ್ರೀನು, ಇದು ರೆಡ್ಡು. ಇದು ನಿಮಗೆ ಗೊತ್ತಿರುತ್ತೆ, ಫುಲ್ ಬೇಸಿಕ್ ಇದು. ಈಗ ಹೌ ಟು ಡಿಫೈನ್ ಅ ಕ್ಯಾಂಡಲ್ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಲಿಸನ್ ಕೇರ್ಫುಲಿ. ಲೆಟ್ಸ್ ರಿಮೂವ್ ದಿಸ್. ಓಕೆ, ಇದು ಗ್ರೀನ್, ಇದು ರೆಡ್. ಇದನ್ನು ಹೇಗೆ ಡಿಫೈನ್ ಮಾಡೋದಂದರೆ, ಇದು ಇಲ್ಲೇನಿದೆಯಲ್ಲ ಕಡ್ಡಿ, ಇದಕ್ಕೆ ವಿಕ್ ಅಂತ ಕರೀತಾರೆ. ವಿಕ್, ಇದು ಕೂಡ ವಿಕ್ ಅಂತಲೇ ಕರೆಯೋದು. ಇಲ್ಲೇನೈತಲ್ಲ ಈ ಏರಿಯಾ, ಇದಕ್ಕೇನಂತ ಕರೀತಾರೆ? ಬಾಡಿ ಅಂತ ಕರೀತಾರೆ. ಬಾಡಿ, ಇದು ಬಾಡಿ, ಇದು ವಿಕ್. ವಿಕ್ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಅನಿಸಿದರೆ ನೀವು ಟೇಲ್ ಕೂಡ ಅನ್ಬೋದು. ಟೇಲ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಬಾಡಿ, ಇದು ವಿಕ್, ಇಲ್ಲ ಟೇಲ್ ಕೂಡ ನಡೆಯುತ್ತೆ. ಸೊ ಈ ಥರ ನೀವು ಕ್ಯಾಂಡಲ್ನ ಡಿಫೈನ್ ಮಾಡ್ಬೋದು. ಸೊ ದಿಸ್ ವಾಸ್ ಟುಡೇಸ್ ಕ್ಲಾಸ್. It's all about, we covered how market moves. I will recall it. Market moves in 3 types: upside, downside, sideways. Okay, sideways means it will make consolidation. Consolidation means it will move like this. No clear up movement, no clear down movement. Upside means clear up, downside means clear down. Okay, like this. And I will told about a candle, which color candles are in the market, and how to define a candle. Candle have body and wick. You can also tell to a wick you can call tail. That's it, today's class. We will learn small things first from a basic. So if basic is strong, we can learn so much things and make so much money in trading. So be patient. Let's go together. Meet you in the next class with a new topic. So practice this what I told. Remember this. You can also play a video from starting and make a notes. So bye bye. See you in the next video.